ಓಕೆ ಕೊಡಿ. ಎಲ್ಲರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ ಮುಂದಿನ ಭಾಗವನ್ನು ನೋಡೋಣ. ಕಳೆದ ವಾರ ಈ ತತ್ವದ ಸೌಂದರ್ಯ ಲಹರಿಯ ಮೊದಲನೆಯ 41 ಶ್ಲೋಕವನ್ನ ತತ್ವದ ಭಾಗ ಅಂತ ಹೇಳ್ತಾರೆ. ನಂತರದ ಭಾಗವನ್ನ ಸೌಂದರ್ಯ ಆನಂದ ಲಹರಿ ಅಂತ ಹೇಳ್ತಾರೆ. ಅದರೊಳಗೆ ಸೌಂದರ್ಯದ ವಿವರಣೆ, ತಾಯಿಯ ಸೌಂದರ್ಯದ ವಿವರಣೆ ಹಾಗಂತ ಇಲ್ಲೂ ಬಂದಿಲ್ಲ ಅಂತ ಅಲ್ಲ, ಇಲ್ಲೂ ಸೌಂದರ್ಯದ ವಿವರಣೆ ಇದೆ. ಅಂದ್ರೆ ಸಾಧಕನಾದವನು ಯಾವ ರೀತಿಯಲ್ಲಿ ತಾಯಿಯನ್ನ ಭಾವಿಸಿ ಧ್ಯಾನಿಸಬೇಕು ಅನ್ನೋದನ್ನ ಹೇಳುವಾಗ ಸೌಂದರ್ಯದ ವಿವರಣೆಯನ್ನ ನೋಡ್ತಾ ಹೋಗಿದ್ದೀವಿ. ಇಲ್ಲಿ ನಾವು ಹೋದ ವಾರ ಮಾತಾಡಿದ್ದು ಆ ತಾಯಿ ಮತ್ತೆ ಶಿವ ಅವರಿಬ್ರು ಪ್ರಪಂಚದ ಸೃಷ್ಟಿಗೆ, ಅವನು ತಾಂಡವ ನೃತ್ಯ, ಇವಳು ಲಾಸ್ಯ, ಮೂಲಾಧಾರದಲ್ಲಿ ಅವರಿಬ್ಬರ ಈ ತಾಂಡವ ಲಾಸ್ಯ ನೃತ್ಯದಿಂದ ಜಗತ್ತಿನ ಸೃಷ್ಟಿಗೆ ಮೂಲ ಕಾರಣರಾಗಿದ್ದಾರೆ ಅನ್ನೋದನ್ನ ಹೇಳೋದು. ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಅದನ್ನ ಅರಿಯಬೇಕು ಸಾಧಕನಾದವನು. ಸಾಧಕನ ಮನದಲ್ಲಿ, ಸಾಧಕನ ಮೂಲಾಧಾರದಲ್ಲಿ ಆ ಒಂದು ಅಂಶ ಅವನಿಗೆ ಗಮನಕ್ಕೆ ಬರಬೇಕು. ಅದನ್ನ ಕುರಿತು ಅವನು ಧ್ಯಾನಿಸಬೇಕು. ಆಗಲೇ ಅವನಿಗೆ ಮೋಕ್ಷ ಸಾಧನೆಯ ಹಾದಿ ಸುಗಮ. ಯಾಕೆಂದ್ರೆ ಅರ್ಧನಾರೀಶ್ವರ ತತ್ವವನ್ನ ಆರಾಧಿಸಬೇಕು. ಕೇವಲ ಶಿವನನ್ನ ಅಲ್ಲ, ಕೇವಲ ತಾಯಿಯನ್ನ ಅಲ್ಲ. ಶಿವನೊಡನೆ, ಶಿವನ ಎಡಭಾಗದಲ್ಲಿ ಕುಳಿತಿರ್ತಕ್ಕಂತಹ, ಎಡತೊಡೆಯ ಮೇಲೆ ಕುಳಿತಿರ್ತಕ್ಕಂತಹ ತಾಯಿಯನ್ನ ಕುರಿತು ಅವರಿಬ್ರು ಸೇರಿ ಈ ಸೃಷ್ಟಿಗೆ ಕಾರಣ. ತಾಯಿಯ ಆಜ್ಞೆಯ ಮೇರೆಗೆ ಈ ಸೃಷ್ಟಿ ಆಗತ್ತೆ. ಆದ್ರೆ ತಾಯಿಯ ಆಜ್ಞೆ ಆದ್ರೂ ಆ ತಾಯಿ ಎಷ್ಟು ಪ್ರೀತಿಯಿಂದ ಅವನನ್ನ ಬರ್ಮಾಡ್ಕೊಳ್ತಾಳೆ, ಅವನನ್ನ ಎದುರುಗೊಳ್ತಾಳೆ. ಪ್ರತಿಯೊಂದನ್ನು ನಾವು ನೋಡ್ತಾ ಬಂದಿದ್ದೀವಿ. ಅವ್ನ್ ಬರ್ತಾ ಇದ್ದಾನೆ ಅಂತ ಹೇಳಿದಾಗ, ಅಯ್ಯೋ ನಿಧಾನ, ಹುಷಾರಾಗಿ ಹೋಗು, ಇಲ್ದ ಹೋದ್ರೆ ನೀನ್ ಅದನ್ನ ಎಡವು ಬಿಡ್ತೀಯ, ಅವನ ಇಂದ್ರನ ಕಿರೀಟ ಇದೆ, ಕಿರೀಟವನ್ನ ನೋಡ್ಕೊಂಡು ಹೋಗು. ಅಂದ್ರೆ ತಾಯಿಗೆ ತನ್ನ ಆಜ್ಞೆಯ ಮೇರೆಗೆ ಶಿವ ಸೃಷ್ಟಿಯನ್ನು ಮಾಡ್ತಾನೆ ಅಂದ್ರೂ ಆ ಸದಾಶಿವನ ಬಗ್ಗೆ ಪ್ರೀತಿ ಇದೆ. ಬರೀ ಆಜ್ಞೆ ಮಾಡಿ ಕೂರಿಸ್ಕೊಂಡ್ಬಿಡೋದಲ್ಲ, ಪೂರ್ತಿ ತ್ರಿಮೂರ್ತಿಗಳು ಇವಳ ಅಧೀನ. ಒಂದು ರೀತಿಯಲ್ಲಿ ಹೇಳೋದಾದ್ರೆ ಅವರಿಬ್ರು 3 ಜನರು ಇವಳ ಪುತ್ರರು ಅಂತ. ಈಗ ಎಲ್ಲವೂ ಇವಳೇ ಆಗಿರುವಾಗ ಪುತ್ರರೂ ಅವರೇ, ಪತಿಯೂ ಅವನೇ, ಸೃಷ್ಟಿಯೂ ಅವಳೆ, ಸಂಹಾರಕರ್ತಿಯೂ ಅವಳೆ. ಪ್ರತಿಯೊಂದು ಆಕಾಶದಿಂದ ಹಿಡಿದು ನಮ್ಗೆ ಕಾಣುವಂತಹ, ಕಾಣದೇ ಇರ್ತಕ್ಕಂತಹ ಪ್ರತಿಯೊಂದು ವಸ್ತುವಿನಲ್ಲೂ ಅವಳು ವ್ಯಾಪ್ಯಳಾಗಿದ್ದಾಳೆ ಅಂತ ಹೇಳಿದಾಗ ಇನ್ನು ಹೇಳೋದೇನಿದೆ? ಅಂತಹ ತಾಯಿಯನ್ನ ಧ್ಯಾನಿಸು ಅನ್ನೋದನ್ನ ಹೇಳಿದ್ರು. ತವಾಧಾರೇ ಮೂಲೆ ಸಹ ಸಮಯಯ ಲಾಸ್ಯ ಪರಯ ನವಾತ್ಮಾನಂ ಮನ್ಯೇ ನವರಸ ಮಹಾತಾಂಡವ ನಟಂ ಉಭಾಭ್ಯಾಂ ಏತಾಭ್ಯಾಂ ಉದಯ ವಿಧಿಂ ಉದ್ದೇಶ್ಯ ದಯೆಯ ಸನಾಥಾಭ್ಯಾಂ ಜಗ್ನೆ ಜನಕ ಜನನೀಂ ಜಗದಿದಂ. ಈ ಜಗತ್ತು ತಾಯಿ ತಂದೆಯರನ್ನ ಪಡ್ಕೊಳ್ತು. ಸೃಷ್ಟಿಕರ್ತರಾದಂತಹ ಲಾಸ್ಯ ನೃತ್ಯವನ್ನ ಮಾಡ್ತಾ ಇರ್ತಕ್ಕಂತಹ ತಾಯಿ, ಮತ್ತೆ ತಾಂಡವ ನೃತ್ಯವನ್ನ ಮಾಡ್ತಾ ಇರ್ತಕ್ಕಂತಹ ತಂದೆ, ಇವರಿಬ್ಬರನ್ನ ಪಡೆದು, ತಾಯಿ ತಂದೆಯರಂತೆ ಪಡೆದು ಧನ್ಯವಾಗಿದೆ. ಅವರಿಬ್ರೇನೆ ಇದಕ್ಕೆ ಸೃಷ್ಟಿಕರ್ತರು, ಅವರಿಬ್ರಿಂದಾನೇ ಈ ಪ್ರಪಂಚ ನಡೀತಾ ಇದೆ ಅನ್ನೋದನ್ನ ಹೇಳಿದ್ರು. ಆಮೇಲೆ ಈ ಒಂದು ಶ್ಲೋಕದಿಂದ ಈ ಒಂದು ಭಾಗ, ತತ್ವದ ಭಾಗವನ್ನ ಮುಗಿಸ್ತಾ ಇದ್ದಾರೆ. ಇದರ ಮುಂದೆ ಬರ್ತಕ್ಕಂತಹದ್ದು ತಾಯಿಯ ವರ್ಣನೆ ಅಂತ. ಈಗ ತಾಯಿಯ ವರ್ಣನೆ ಈ ಯಾವ ರೀತಿಯಲ್ಲಿ ಸಾಧಾರಣವಾಗಿ ದೇವತೆಗಳ ವರ್ಣನೆ ಮಾಡ್ತಾರೆ ಅಂತ ಹೇಳಿದ್ರೆ, ತಾಯಿಯ ಪಾದದಿಂದ ಪ್ರಾರಂಭ ಮಾಡಿ ಶಿರದವರೆಗೆ ಅಂತ. ಈಗ ನಾವು ರಾಮಾಯಣದಲ್ಲಿ ಒಂದು ಮಾತು ಕೇಳ್ತೀವಿ. ಈ ಸೀತೆಯನ್ನ ರಾವಣ ಅಪಹರಿಸ್ಕೊಂಡು ಹೋಗುವಾಗ
ಅವಳ ಆಭರಣಗಳನ್ನೆಲ್ಲ ಅಲ್ಲಲ್ಲೇ ದಾರಿನಲ್ಲಿ ಎಸ್ದು ಹೋಗಿರ್ತಾಳೆ. ಅದೆಲ್ಲ ಸಿಕ್ಕುತ್ತೆ ರಾಮ ಲಕ್ಷ್ಮಣ ಅವ್ರುಗಳು ಹುಡುಕೊಂಡು ಹೋದಾಗ. ರಾಮ ಅವಳ ಆಭರಣಗಳನ್ನ ತೋರಿಸಿದಾಗ ಲಕ್ಷ್ಮಣ ನನ್ಗಿದ್ದೆಲ್ಲ ಗೊತ್ತೇ ಇಲ್ಲ, ನಾನು ನೋಡೇ ಇಲ್ಲ. ಅವಳ ಕಾಲು ಆಭರಣವನ್ನ, ಕಾಲು ಉಂಗುರ ಅದು ಒಂದೇ ನಾನು ನೋಡಿರೋದು ಅವಳಿಗೆ ನಮಸ್ಕರಿಸುವಾಗ. ಅವಳು ತಲೆಯಿಂದ ಕುತ್ತಿಗೆಗೆ ಹಾಕಿರ್ಬೋದು, ಮೂಗಿಗೆ ಹಾಕಿರ್ಬೋದು, ಕಿವಿಗೆ ಹಾಕಿರ್ಬೋದು, ಅದು ಯಾವುದು ನನಗೆ ಗೊತ್ತಿಲ್ಲ. ಕೇವಲ ಅವಳ ಪಾದವನ್ನು ಮಾತ್ರ ನೋಡಿದ್ದೀನಿ ಅಂತ. ಅದೇ ರೀತಿ ಪಾದದಿಂದಾನೇ ತಾಯಿಯ ವರ್ಣನೆಯನ್ನ ಮಾಡೋದು ಒಂದು ಸಂಪ್ರದಾಯ. ಆದ್ರೆ ಇಲ್ಲಿ ಶಂಕರಾಚಾರ್ಯರು ವಿವರಣೆಯನ್ನ ಅಥವಾ ತಾಯಿಯನ್ನ ವರ್ಣಿಸೋದಕ್ಕೆ ಪ್ರಾರಂಭ ಮಾಡಿರೋದು ಆಕೆಯ ಶಿರೋಭಾಗದಿಂದ. ಅವಳು ಹಾಕಿರ್ತಕ್ಕಂತಹ, ಅವಳಿಗೆ ಅಲಂಕಾರ ಪ್ರಾಯವಾಗಿರ್ತಕ್ಕಂತಹ ಮುಕುಟ, ಕಿರೀಟ, ಅಲ್ಲಿಂದ ವರ್ಣನೆಯನ್ನ ಶುರು ಮಾಡ್ತಾರೆ. ಅದಕ್ಕೆ ಕಾರಣ ಏನು ಅಂದ್ರೆ, ಲಲಿತಾ ಸಹಸ್ರನಾಮದಲ್ಲಿ ಬರ್ತಕ್ಕಂತಹ ಚಿದಗ್ನಿಕುಂಡ ಸಂಭೂತ, ಅಗ್ನಿಯಿಂದ ಜನಿಸಿ ಬಂದವಳು, ಆ ಅಗ್ನಿಕುಂಡದಿಂದ ಬಂದವಳು. ಬಂದಾಗ ಹೇಗೆ? ತಲೆ ಮೊದಲು ಬಂತು, ಆಮೇಲೆ ಹಾಗೆ ಅವಳು ಎದ್ದು ತೀರಾ ಬಂದ್ಲು ಅಂತ. ಹಾಗೆ ಬಂದಾಗ ತಲೆ ತಾನೇ ಕಾಣಿಸಿದ್ದು ಮುಂಚೆ, ಅದರಿಂದ ಆ ತರ ವರ್ಣಿಸ್ತಾರೆ ಅನ್ನೋದನ್ನ ಒಂದು ವಿವರಣೆ ನಮಗೆ ಇಲ್ಲಿ ಸಿಕ್ಕುತ್ತೆ. ಅಂತಹ ತಾಯಿಯ ವರ್ಣನೆಯನ್ನ ನಾವು ಇನ್ನು ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗ್ತೀವಿ. ಇವಾಗ ಅಂತಹ ತಾಯಿ ಧರಿಸಿರತಕ್ಕಂತಹ ಆ ಕಿರೀಟ ಅದು ಎಷ್ಟು ಚೆನ್ನಾಗಿದೆ, ಅದರ ಪ್ರಕಾಶ ಹೇಗಿದೆ, ಅದನ್ನ ಕುರಿತು ಯೋಚನೆ ಮಾಡಬೇಕು. ಅದನ್ನ ಸಾಧಕ ಯಾವ ರೀತಿಯಲ್ಲಿ ಚಿಂತನೆ ಮಾಡ್ತಾನೆ, ಅದನ್ನ ಸಾಧಕ ಯಾವ ರೀತಿಯಲ್ಲಿ ಧ್ಯಾನ ಮಾಡ್ತಾನೆ, ಅಥವಾ ಅವನ ಮನಸ್ಸಿನಲ್ಲಿ ಯಾವ ಭಾವನೆ ಬರುತ್ತೆ, ಅದನ್ನ ಹೇಳ್ತಾನೆ. ಗತೈಹಿ ಮಾಣಿಕ್ಯತ್ವಂ ಗಗನ ಮಣಿಭಿಹಿ ಸಾಂದ್ರ ಘಟಿತಂ ಕಿರೀಟಂ ತೇ ಹೈಮಂ ಹಿಮಗಿರಿಸುತೆ ಕೀರ್ತಯತಿ ಯಃ ಸಹ ಸಹ ನೀಡೇ ಯಚ್ಛಾಯಾ ಚುರಣ ಶಬಲಂ ಚಂದ್ರಶಕಲಂ ಧನುಃ ಶೌನಾಸೀರಂ ಕಿಮಿತಿ ನ ನಿಬಧ್ನಾತಿ ಧಿಷಣಾಂ. ಈಗ ಈ ಹಿಮಗಿರಿ ಸುತೆ ತಾಯಿ, ಹಿಮಗಿರಿ ಹಿಮಾಲಯ ಪರ್ವತ, ಹಿಮಗಿರಿ ಸುತೆ ತಾನೆ ಅವಳು ಪಾರ್ವತಿ. ಯಾವಾಗ ದಕ್ಷ ಯಜ್ಞದಲ್ಲಿ ಆ ಯಜ್ಞ ಕುಂಡಕ್ಕೆ ಹಾರಿ ತನ್ನ ಪತಿಗೆ ಅವಮಾನ ಮಾಡ್ದ ತನ್ನ ತಂದೆ ಅಂತ ಹೇಳಿ ಅಲ್ಲಿಯ ಯಜ್ಞವನ್ನ ನಾಶ ಮಾಡಿ ಅಲ್ಲಿಯ ಯಜ್ಞ ಕುಂಡಕ್ಕೆ ಹಾರಿ ಆ ನಂತರದಲ್ಲಿ ಹಿಮಗಿರಿ ಸುತೆಯಾಗಿ ಜನಿಸಿದಾಳೆ. ಹಿಮಗಿರಿ ಸುತೆ ಅಂದ್ರೆ ತಣ್ಣಗಿದ್ದಾಳೆ. ಆ ತಣ್ಣಗಿರ್ತಕ್ಕಂತಹ ತಾಯಿ ಎದ್ದು ಬಂದಿದ್ದೆಲ್ಲಿ? ಚಿದಗ್ನಿಗುಂಡ ಸಂಭೂತ. ಆ ಒಂಥರ ನಮ್ಗೆ ಈ ವಿವರಣೆಗಳನ್ನ ನೋಡ್ತಾ ಹೋದಾಗ ಒಂಥರ ರೋಮಾಂಚನ ಆಗುತ್ತೆ. ಒಂದಕ್ಕೆ ಒಂದು ಎಷ್ಟು ಪೂರ್ತಿ ಇದಕ್ಕೂ ಅದಕ್ಕೂ ಒಂಥರ ವಿರುದ್ಧವಾಗಿ ಅನ್ಸುತ್ತೆ. ಆದ್ರೆ ತಾಯಿ ಎಲ್ಲವೂ ಆಗಿರೋದ್ರಿಂದ, ತಾಯಿಯೇ ಎಲ್ಲ ಆಗಿರೋದ್ರಿಂದ, ತಾಯಿ ಎಲ್ಲೆಡೆ ಇರೋದ್ರಿಂದ ತಣ್ಣಗೂ ಇದ್ದಾಳೆ, ಶಾಖವನ್ನು ಕೊಡ್ತಾಳೆ, ಪ್ರತಿಯೊಂದು ಅವಳೆ ತಾನೆ. ಅದರಿಂದ ಅಲ್ಲಿಂದ ಹುಟ್ಟಿ ಬಂದ್ರು ತಣ್ಣಗಿದ್ದಾಳೆ, ಪರ್ವತರಾಜ ಪುತ್ರಿಯಾಗಿದ್ದಾಳೆ. ಅದರಿಂದ ಹಿಮವಂತನಂತೆ ಅವಳು ತಣ್ಣಗಿದ್ದಾಳೆ. ಇದು ಒಂಥರ ಕಾಂಟ್ರಾಸ್ಟ್ ಅನ್ಸಿದ್ರು ನಿಜ. ಈ ಹಿಮಗಿರಿ ಸುತೆ ಅವಳ ಮುಕುಟ, ಅವಳ ಕಿರೀಟ, ಆ ಕಿರೀಟದಲ್ಲಿ ಈಗ 12 ದ್ವಾದಶ ಆದಿತ್ಯರು ಅಂತ ಹೇಳ್ತಾರೆ. ಒಂದೊಂದು ಮಾಸಕ್ಕೆ ಒಂದೊಂದು ಆದಿತ್ಯ, ಸೂರ್ಯ. ಆ ದ್ವಾದಶ ಆದಿತ್ಯರು ಈಗ ಒಂದು ಸೂರ್ಯನ ಪ್ರಖರವಾದ ಬೆಳಕನ್ನ ನಾವು ಬೇಕಾಷ್ಟು ನೋಡ್ತಾ ಇರ್ತೀವಿ. ಇವಾಗ ಸ್ವಲ್ಪ ದಿವಸದಿಂದ ಸೂರ್ಯನ ಬೆಳಕು ಅಷ್ಟು ಕಾಣಿಸ್ತಾ ಇಲ್ಲ, ಬರೀ ಮೋಡ ಮುಸುಕಿದ ವಾತಾವರಣ ಸದಾಕಾಲ, ಇಲ್ಲ ಮಳೆ. ಆದ್ರೆ ಒಂದು ಸೂರ್ಯನ ಬೆಳಕು ಎಷ್ಟು ಪ್ರಖರವಾಗಿದೆ ಅನ್ನೋದು ಗೊತ್ತು. ಅಂತಹ 12 ಆದಿತ್ಯರು ಅವಳ ಮುಕುಟದಲ್ಲಿ ರತ್ನಮಣಿಯಂತೆ. ಈಗ ನಾವು ಏನೇನೋ ಆಭರಣಗಳನ್ನ ನೋಡಿದೀವಿ, ಯಾವ್ಯಾವ್ದೋ ಆಭರಣಗಳನ್ನ ಹಾಕೊಳ್ತೀವಿ.
ನಾವು ಇದೆಲ್ಲ ಎಷ್ಟು ಚೆನ್ನಾಗಿದೆ, ಎಷ್ಟು ಶ್ರೇಷ್ಠವಾದದ್ದು, ಎಷ್ಟು ಪ್ರಕಾಶಮಾನವಾಗಿ ಹೊಳಿತಾ ಇದೆ ವಜ್ರ ಇದು, ಸಂತೋಷ ಹಾಕೊಂಡ್ಬಿಡ್ತೀವಿ. ಆದ್ರೆ ಆ ಒಂದು ಸಣ್ಣ ವಜ್ರ, ಆ ಒಂದು ಆಭರಣ ರತ್ನ, ಅದಕ್ಕಿಂತ 1000 ಕೋಟಿ ಪಟ್ಟು ಮಿಗಿಲಾದದ್ದು ಸೂರ್ಯನ ಪ್ರಕಾಶ. ಒಂದು ಸೂರ್ಯನ ಪ್ರಕಾಶ, ಅಂತಹ 12 ಸೂರ್ಯರ ಪ್ರಕಾಶವನ್ನ ತನ್ನ ಕಿರೀಟದಲ್ಲಿ ಹೊಂದಿದ್ದಾಳೆ. 12 ಸೂರ್ಯರೇ ಅವಳ ರತ್ನಮಣಿಗಳು, ಅವಳ ಕಿರೀಟದ ರತ್ನಮಣಿಗಳು. ಅಂತಹ ಪ್ರಕಾಶಮಾನವಾದ ಕಿರೀಟವನ್ನ ಧರಿಸಿರುವವಳು ತಾಯಿ. ಕಲ್ಪನೆನೆ ಆ ಒಂದು ಕೇಳಿದ್ರೇನೆ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ನಮಗ್ ಕಷ್ಟ ಆಗತ್ತೆ. ಯಾಕೆಂದ್ರೆ ಅಂತಹ ಒಂದು ಪ್ರಕಾಶವನ್ನಾಗ್ಲಿ, ಅಂತಹ ಒಂದು ಸೌಂದರ್ಯವನ್ನಾಗ್ಲಿ ಅಂತ ನಾವು ಸಾಮಾನ್ಯವಾಗಿ ಈಗ ಚಿನ್ನದ ಅಂಗಡಿಗೆ ಹೋಗ್ಬಿಟ್ರೆ ಬೇಕಾದಷ್ಟು ತರಹ ಆಭರಣಗಳನ್ನ ನೋಡ್ತೀವಿ, ಬೇಕಾದಷ್ಟು ತರಹ ಎಲ್ಲಾ ಕಡೆ ಫಳಕ್ ಅಂತ ಮಿಂಚ್ತಾ ಇರತ್ತೆ. ಆ ಬೆಳಕು ಬೇಕಾದಷ್ಟು ಆರ್ಟಿಫಿಷಿಯಲ್ ಲೈಟ್ಗಳು ಹಾಕಿರ್ತಾರಲ್ಲ, ಅವುಗಳೆಲ್ಲ ಹೊಳೆಯೋದಕ್ಕೆ, ಕಾಣಿಸೋದಕ್ಕೆ ನೋಡ್ತೀವಿ. ಆದ್ರೆ ಅದಕ್ಕೆ ಈ ಒಂದು ಕಿರೀಟದ ವರ್ಣನೆಗೆ ಎಲ್ಲಿಂದ ಲಿಂಕ್ ಸಂಬಂಧ ಅಂತ? 12 ಆದಿತ್ಯರು ಕುಳಿತಿರ್ತಕ್ಕಂತಹ ಅವರಷ್ಟನ್ನು ಒಟ್ಟಿಗೆ ಸೇರಿಸಿ ಒಂದೆಡೆ ಸೇರಿಸಿರೋದು ಅವಳ ಕಿರೀಟದಲ್ಲಿ. ಆ ಕಿರೀಟದ ಮಧ್ಯದಲ್ಲಿ ಅರ್ಧ ಚಂದ್ರ ಇದ್ದಾನೆ. ಆ ಅರ್ಧ ಚಂದ್ರನ ಮೇಲೆ ಈ ರತ್ನಮಣಿಗಳು ಅಂದ್ರೆ ಸೂರ್ಯರ ಬೆಳಕು ಬಿದ್ದಾಗ ಅದು ಹೇಗೆ ಕಾಣ್ತಾ ಇದೆ ಅಂದ್ರೆ, ಅರ್ಧ ಚಂದ್ರ ಅಲ್ವಾ ಅದು, ಅದು ಕಾಮನ ಬಿಲ್ಲಿನಂತೆ, ಇಂದ್ರಧನುಸ್ಸಿನಂತೆ ತೋರುತ್ತೆ. ಅದರ ಕಲ್ಪನೆ ನಿಜವಾಗ್ಲೂ ಎಷ್ಟು ಅದ್ಭುತವಾಗಿದೆ ಅನ್ಸುತ್ತೆ. ಆ ತರಹ ಅವನಿಗೆ ಭಾವನೆ ಆಗೋದಿಲ್ವಾ ಸಾಧಕನಿಗೆ? ಆ ಒಂದು ಮಣಿಪುರ ಚಕ್ರದಲ್ಲಿ ಅದನ್ನ ಅವನು ಧ್ಯಾನ ಮಾಡಿದಾಗ ಅವನಿಗೆ ಆ ತಾಯಿಯ ಕಿರೀಟ ಕಾಣಿಸಿದಾಗ, ಆ ಕಿರೀಟದಲ್ಲಿರ್ತಕ್ಕಂತಹ 12 ಆದಿತ್ಯರು, ಆದಿತ್ಯರ ಬೆಳಕಿನಿಂದ ಹೊಳಿತಾ ಇರ್ತಕ್ಕಂತಹ ಚಂದ್ರನಿಗೆ ಸ್ವಂತ ಬೆಳಕಿಲ್ಲ, ಅವನು ಪ್ರತಿಫಲಿಸ್ತಾನೆ ಸೂರ್ಯನ ಬೆಳಕನ್ನ ಅಂತ. ಅಂತಹ 12 ಆದಿತ್ಯರು ಇವನ ಮೇಲೆ ಪ್ರಕಾಶವನ್ನ ಚೆಲ್ಲಿದಾಗ ಇವನ ಅರ್ಧ ಚಂದ್ರ ಎಷ್ಟು ಸುಂದರವಾಗಿ ಒಂದು ಕಾಮನ ಬಿಲ್ಲಿನಂತೆ, ಸಪ್ತ ವರ್ಣಗಳನ್ನ ಹೊಂದಿರತಕ್ಕಂತಹ ಕಾಮನ ಬಿಲ್ಲು, ವಿಬ್ಗಯಾರ್ ಅಂತ ಹೇಳ್ತೀವಿ. 7 ಬಣ್ಣಗಳನ್ನ ಹೊಂದಿರತಕ್ಕಂತಹ ಕಾಮನ ಬಿಲ್ಲಿನಂತೆ ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ಅದನ್ನ ಕಂಡಾಗ ಅವನಿಗೆ ತಾನು ನೋಡ್ತಾ ಇರೋದು ಕಾಮನ ಬಿಲ್ಲ, ಚಂದ್ರನ. ತಾಯಿ ಸೂರ್ಯನನ್ನೂ ಕಿರೀಟದಲ್ಲಿ ಹೊಂದಿದ್ದಾಳೆ, ಚಂದ್ರನನ್ನೂ ಹೊಂದಿದ್ದಾಳೆ. ಅದರಿಂದ ಅವಳನ್ನ ಸೂರ್ಯನ ಕಿರೀಟವನ್ನು ಹೊಂದಿರೋಳು ಅಂತ ಹೇಳ್ತೀರಾ, ಚಂದ್ರನ ಕಿರೀಟವನ್ನು, ಎರಡೂ ಇದೆ ಅವಳಲ್ಲಿ. ಯಾವುದಿಲ್ಲ ಅಂದ್ರೆ ಎಲ್ಲವೂ ಇದೆ. ಅದರಿಂದ ಅಂತಹ ಸುಂದರವಾದ ಕಿರೀಟವನ್ನ ಹೊಂದಿ ಅವಳು ಆಕಾಶಕ್ಕೆ ಒಂದು ಆಕಾಶವನ್ನೇ, ಎಲ್ಲವೂ ಅವಳೆ ಅಲ್ವಾ, ಆಕಾಶನೂ ಅವಳೆ, ಭೂಮಿನೂ ಅವಳೆ, ಅದನ್ನೇ ಕಿರೀಟ. ಆ ಕಿರೀಟದಲ್ಲಿ 12 ಆಕಾಶನೇ ಕಿರೀಟ, ಅದರೊಳಗೆ ಈ 12 ಆದಿತ್ಯರು, 12 ಆದಿತ್ಯರು ಪ್ರತಿಫಲಿಸ್ತಾ ಇರ್ತಕ್ಕಂತಹ ಅಥವಾ ಕೊಡ್ತಾ ಇರ್ತಕ್ಕಂತಹ ಪ್ರಕಾಶಮಾನವಾದ ಬೆಳಕು ಚಂದ್ರನ ಮೇಲೆ ಪ್ರತಿಫಲಿಸಿ ಆ ಅರ್ಧ ಚಂದ್ರ ಇಂದ್ರಧನುಸ್ಸಿನಿಂದ ಕಾಣ್ತಾ ಇದೆ. ಅದ್ಭುತವಾದ ದೃಶ್ಯ, ಅದ್ಭುತವಾದ ಕಿರೀಟ. ಅಂತಹ ಇದನ್ನ ನೋಡಿದಾಗ ಒಬ್ಬ ಯಾರು ಧನುರಿತಿ ಧಿಷಣಾಂ ಕಿನ್ನ ನಿಬಧ್ನಾತಿ, ಅವನಿಗೆ ಯೋಚನೆ ಮಾಡಿದಾಗ, ಆ ಸಾಧಕನಿಗೆ ಅವನಿಗೆ ಚಿಂತನೆ ಬರೋದಿಲ್ವಾ? ಆ ತರ ಅವನಿಗೆ ಕಾಮನ ಬಿಲ್ಲು ಕಾಣಿಸ್ತಾ ಇದೆ ಅನ್ಸಲ್ವಾ? ಇಂದ್ರಧನುಸ್ಸಿನಂತೆ ಕಾಣ್ತಾ ಇದೆ, ಅಥವಾ ಇಂದ್ರಧನುಸ್ಸನ್ನ ನೋಡ್ತಾ ಇದ್ದೀನಿ ಅಂತ. ಚಂದ್ರ ಶಕಲಂ ಸೌನಾಸೀರಂ ಧನುರಿತಿ, ಆ ಚಂದ್ರ ಶಕಲ, ಆ ಚಂದ್ರನ ಒಂದು ಭಾಗ, ಚಂದ್ರನ ಒಂದು ಅಂಶ, ಆ ಒಂದು ಪ್ರತಿಫಲಿತವಾಗಿರ್ತಕ್ಕಂತಹ ಆ ಕಿರೀಟದಲ್ಲಿ ಕಂಡಾಗ ಅವನಿಗೆ ಇದು ಚಂದ್ರನ ಅಥವಾ ಇಂದ್ರಧನುಸ್ಸು ಅಂತಂದ್ರೆ ಕಾಮನ ಬಿಲ್ಲು ಅಂತ ಅನಿಸೋದಿಲ್ವಾ? ದೊಡ್ಡದಾಗಿ ವ್ಯಾಪಕವಾಗಿ ಆಕಾಶನೇ ಅವಳ ಕಿರೀಟ ಅಂತ ಹೇಳಿದ್ಮೇಲೆ ವ್ಯಾಪಕವಾಗಿರ್ತಕ್ಕಂತಹ ಒಂದು ಕಾಮನ ಬಿಲ್ಲನ್ನ ಕಾಣ್ತಾ ಇದ್ದೀನಿ ಅಂತ ಅವನ ಮನಸ್ಸಿಗೆ ಭಾಸವಾಗೋದಿಲ್ವೇ?
ಅವನು ಆ ರೀತಿ ಚಿಂತನೆ ಮಾಡೋದಿಲ್ವೇ ಅಂತ ಕೇಳ್ತಾರೆ. ಇದು ಈ ಪದ್ಯದ ಮೂಲ ಅರ್ಥ ಆಯಿತು. ಈಗ 12 ಆದಿತ್ಯರು ಅಂತ ಹೇಳಿ, ಆ 12 ಆದಿತ್ಯರು 12 ತಿಂಗಳಿಗೆ ಒಬ್ಬ ಆದಿತ್ಯನಂತೆ. ಆ ತಿಂಗಳ ಆದಿತ್ಯನನ್ನ ಸಾಧಕನಾದವನು ಧ್ಯಾನ ಮಾಡಿದಾಗ ಆ ಆದಿತ್ಯರು ಆಯಾಯ ತಿಂಗಳಿನ ಏನು ಫಲ ಕೊಡಬೇಕು ಅದು ಕೊಡ್ತಾ ಹೋಗ್ತಾನೆ ಸಂತೋಷವಾಗಿ. ಅದನ್ನ 12 ಆದಿತ್ಯರು ಯಾರು ಅಂದ್ರೆ ಇಂದ್ರ, ಧಾತ, ಪರ್ಜನ್ಯ, ತ್ವಷ್ಟ, ಪೂಷ, ಅರ್ಯಮ, ಭಗ, ವಿವಸ್ವಂತ, ವಿಷ್ಣು, ಅಂಶುಮಂತ, ವರುಣ ಮತ್ತೆ ಮಿತ್ರ ಅಂತ. ಅವರುಗಳು ಆ ಪೂಜೆ ಮಾಡಿದಾಗ ಪುಣ್ಯ ಫಲಗಳನ್ನ ಅಶುಭ ಫಲಗಳನ್ನ ಕೊಡ್ತಾರೆ ಅಂತ. ಲಲಿತ ಸಹಸ್ರನಾಮದಲ್ಲಿ ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಮನೋರೂಪೇಕ್ಷು ಕೋದಂಡ ಪಂಚತನ್ಮಾತ್ರ ಸಾಯಕ ನಿಜಾರುಣ ಪ್ರಭಾಪುರ ಮಜ್ಜದ್ ಬ್ರಹ್ಮಾಂಡ ಮಂಡಲ ಚಂಪಕಾಶೋಕ ಪುನ್ನಾಗ ಸೌಗಂಧಿಕ ರಸತ್ಕಚ ಕುರುವಿಂದ ಮಣಿಶ್ರೇಣಿ ಕರತ್ಕೋಟಿ ರಮಂಡಿತ. ಕುರುವಿಂದ ಅಂತ ಹೇಳಿದ್ರೆ ಶ್ರೇಷ್ಠವಾದ ರತ್ನ. ಕುರುವಿಂದ ಮಣಿಶ್ರೇಣಿ, ಆ ಶ್ರೇಷ್ಠವಾದ ರತ್ನಗಳು ಯಾವುದು ಅಂದ್ರೆ ಆ 12 ಆದಿತ್ಯರು, ಅವುಗಳ ಶ್ರೇಣಿ ಸಾಲು ಕನತ್ಕೋಟಿ ರಮಂಡಿತ, ಅಂತಹ ಪ್ರಕಾಶಮಾನವಾಗಿ ಹೊಳಿತಾ ಇರ್ತಕ್ಕಂತಹ 12 ಚಂದ್ರರನ್ನ ನಿನ್ನ ಕಿರೀಟದಲ್ಲಿ ಹೊಂದಿರತಕ್ಕಂತಹ ತಾಯಿ. ಅವಳು 1000 ಇಲ್ಲಿ ಅದನ್ನ ಹೇಳಿದ್ರೆ ಮತ್ತೆ ಮೊದಲಿನಲ್ಲಿ ಹೇಳಿ ಉದ್ಯದ್ಭಾನು ಸಹಸ್ರಾವ ಸಹಸ್ರಾವ ಸಹಸ್ರ ಸೂರ್ಯರ ಬೆಳಕಿನಂತೆ, ಉದಯಿಸುತ್ತಿರುವ ಸಹಸ್ರ ಸೂರ್ಯರ ಬೆಳಕಿನಂತೆ ಚತುರ್ಬಾಹು ಸಮನ್ವಿತ, ನಿನಗೆ 4 ಕೈಗಳು, ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ, ನೀನು ಎಲ್ಲವುದನ್ನು ನಿನ್ನ ನಿರ್ವಹಿಸ್ತಾ ಇದೆಯಾ ಅನ್ನೋದಕ್ಕೆ, ನಿನ್ಗೆ ಎಲ್ಲ ಭಕ್ತರನ್ನ ನಿಯಂತ್ರಿಸಬೇಕು, ಅವರನ್ನ ಸರಿಯಾದ ಹಾದಿಯಲ್ಲಿ ಕರ್ಕೊಂಡು ಹೋಗ್ಬೇಕು. ಅದರಿಂದ ಆ ಕೈಯಲ್ಲಿ ನೀನು ಒಂದು ಇದನ್ನ ಹಿಡಿದಾಗ ದಂಡವನ್ನ ಹಿಡಿದು 4 ಕೈಗಳು ಅಂತ ಹೇಳ್ತಾ ಇದ್ದಾರೆ. ಒಂದು ಕೈನಲ್ಲಿ ದಂಡವನ್ನ ಹಿಡಿದು ಭಕ್ತರನ್ನ ಸರಿದಾರಿನಲ್ಲಿ ಕರ್ಕೊಂಡು ಹೋಗುದು, ಎಡಗೈನಲ್ಲಿ ಇರ್ತಕ್ಕಂತಹ ಪಾಶದಿಂದ ಅವರ ತಪ್ಪುಗಳನ್ನ ತಿದ್ದೋದು ಅಂತ ಹೇಳ್ತಾ, ಆಮೇಲೆ ಕಬ್ಬಿನ ಜಲ್ಲೆ ಅವಳ ಕೈಯಲ್ಲಿ ಇರುತ್ತೆ ಅನ್ನೋದ್ರಿಂದ ಆ ಕಬ್ಬಿನ ಜಲ್ಲೆ ಸೃಷ್ಟಿಯ ಸಂಕೇತ, ಪ್ರಪಂಚದ ಸೃಷ್ಟಿಯನ್ನ ಸೂಚಿಸುತ್ತೆ ಅಂತ, ಅದನ್ನ ಪಂಚಭೂತಗಳು ಪಂಚತನ್ಮಾತ್ರಗಳನ್ನ ಒಳಗೊಂಡು ಆ ಸೃಷ್ಟಿಯನ್ನ ಮಾಡ್ತಾಳೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಪಂಚತನ್ಮಾತ್ರ ಸಾಯಕ ನಿಜಾರುಣ ಪ್ರಭಾಪುರ, ಎಲ್ಲಾ ಕಡೆ ಇದ್ದಾಳೆ, ಎಲ್ಲಾ ಕಡೆ ವ್ಯಾಪಿಸಿದಾಳೆ. ಮತ್ತೆ ಮಜ್ಜದ್ ಬ್ರಹ್ಮಾಂಡ ಮಂಡಲ ಚಂಪಕಾ ಶೋಕ ಸೌಗಂಧಿಕ ಲಸತ್ಕಚ, ಅವಳ ತಲೆಯಲ್ಲಿ ಸಹಜವಾಗಿ ಸುಗಂಧ ಭರಿತವಾದಂತಹ ಚಂಪಕ, ಅಶೋಕ, ಸೌಗಂಧಿಕ ಪುಷ್ಪಗಳ ಮಾಲೆ, ಆ ಸುಗಂಧ ಅವಳ ಕೇಶರಾಶಿಯಲ್ಲಿ ವ್ಯಾಪಕವಾಗಿ ಇದೆ. ಅಂತಹ ತಲೆಯ ಮೇಲೆ ಈ ಕುರುವಿಂದ ಮಣಿಶ್ರೇಣಿ ಕನತ್ಕೋಟಿ ರಮಂಡಿತ, ಅಂತಹ ತಲೆಯ ಮೇಲೆ ಈ ಸುಂದರವಾದ 12 ಆದಿತ್ಯರಿಂದ ಕೂಡಿದಂತಹ, ಮಧ್ಯದಲ್ಲಿ ಚಂದ್ರನ ಕಲೆಯನ್ನ ಹೊಂದಿ ಅದು ಕಾಮನ ಬಿಲ್ಲಿನಂತೆ ಪ್ರಕಾಶಮಾನವಾಗಿ ರಂಗಾಗಿ ಹೊಳಿತಾ ಇರ್ತಕ್ಕಂತಹ ಒಂದು ಕಿರೀಟವನ್ನ ಧರಿಸಿರ್ತಕ್ಕಂತಹವಳೆ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಇವಳ ಒಂದು ವರ್ಣನೆ ತಲೆಯಿಂದ ಪ್ರಾರಂಭವಾಗಿ ಅವಳ ಕಿರೀಟ ಎಷ್ಟು ಪ್ರಕಾಶಮಾನವಾಗಿದೆ. ತಾಯಿ ಅರುಣವರ್ಣ ಕೆಂಪಾಗಿದ್ದಾಳೆ, ಅವಳ ತಲೆಯ ಮೇಲಿರ್ತಕ್ಕಂತಹ ಕಿರೀಟ ಎಷ್ಟು ಅದ್ಭುತವಾಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಒಂದು ಸೂರ್ಯನ ಪ್ರಖರ ಬೆಳಕಿಗೆ ನಮ್ಗೆ ಕಣ್ಬಿಡಕ್ಕಾಗಲ್ಲ, ಅಂತದ್ರೊಳಗೆ ಇದು 12 ಸೂರ್ಯರನ್ನ ತನ್ನ ಕಿರೀಟದಲ್ಲಿ ಹೊಂದಿರತಕ್ಕಂತಹ ತಾಯಿಯ ಕಿರೀಟವನ್ನ ಕಂಡ್ರೆ ನಮ್ಮ ಕಣ್ಣಿಗೆ ಯಾವ ರೀತಿಯಲ್ಲಿ ಭಾಸವಾಗ್ಬೋದು ಅಂತ, ಅದನ್ನ ನೋಡಿದಾಗ, ಅದರ ಸೌಂದರ್ಯವನ್ನ ಕಂಡಾಗ ಸಾಧಕನಾದವನು ಯಾವ ರೀತಿಯಲ್ಲಿ ಧ್ಯಾನ ಮಾಡಬಹುದು ನಮ್ಗೆ ಅದನ್ನ ಸಾಮಾನ್ಯ ಜನಗಳಿಗೆ ಕಣ್ಣು ಕುಕ್ಕುತ್ತೆ ಅಷ್ಟೆ. ಒಂಥರ ನಮ್ಗೆ ಏನೋ ಒಂಥರ ಕಣ್ಣಿಗೇನೋ ಆಯ್ತಂಗ ಆಯ್ತು ಅಷ್ಟೆ. ನಿಜವಾದ ಅರ್ಥದಲ್ಲಿ ತಾಯಿಯನ್ನ ಅವನು ಧ್ಯಾನ ಮಾಡ್ತಾ ಬಂದಿದ್ದಾನೆ, ಸಾಧನೆ ಮಾಡ್ತಾ ಬಂದಿದ್ದಾನೆ, ಅವನಿಗೆ ಗೊತ್ತು ತಾಯಿಯ ಸೌಂದರ್ಯದ ಬಗ್ಗೆ ಗೊತ್ತು, ಕೇಳಿದಾನೆ, ನೋಡಿದಾನೆ,
ಧ್ಯಾನ ಮಾಡ್ತಾ ಇದ್ದಾನೆ. ಅವನ ಕಂಗಳ ಮುಂದೆ, ಮನದ ಕಂಗಳ ಮುಂದೆ ಅವನ ಸ್ವಾದಿಷ್ಠಾನ ಚಕ್ರ ಅಥವಾ ಮಣಿಪೂರ ಚಕ್ರದಲ್ಲಿ ತಾಯಿಯನ್ನ ಕಂಡಾಗ, ತಾಯಿಯ ಕಿರೀಟವನ್ನ ಕಂಡಾಗ ಅವನಿಗೆ ಆ ಸಹಸ್ರಾರು ಅಥವಾ 12 ಆದಿತ್ಯರ ಪ್ರಭಾವಳಿಯನ್ನ ಹೊಂದಿರತಕ್ಕಂತಹ ಕಿರೀಟ, ಅದರ ಮಧ್ಯದಲ್ಲಿ ಪ್ರಕಾಶಮಾನವಾಗಿ ಬಣ್ಣ ಬಣ್ಣಗಳಿಂದ ರಂಜಿಸ್ತಾ ಇರತಕ್ಕಂತಹ ಚಂದ್ರನ ಕಲೆ, ಅದು ಒಂದು ಕಾಮನ ಬಿಲ್ಲಿನಂತೆ. ಈಗ ಆ ಬೇರೆ ಬೇರೆ ಬಣ್ಣಗಳನ್ನ ಆ ಸೂರ್ಯರ ಬೆಳಕು ಚಂದ್ರನ ಮೇಲೆ ಬಿಟ್ಟು ಎಲ್ಲ ಇಡೀ ಕಿರೀಟ ಅದ್ಭುತವಾಗಿ ಹೊಳಿತಾ ಇದೆ. ಅಂತಹ ಒಂದು ವಿವರಣೆಯನ್ನ ನಾವು ಈ ಶ್ಲೋಕದಲ್ಲಿ ನೋಡ್ತೀವಿ. ಇಲ್ಲಿಂದ ಮುಂದೆ ತಾಯಿಯ ಕಿರೀಟ ಆಯ್ತು, ಹಾಗೆ ಮುಂದೆ ಅವಳ ಸೌಂದರ್ಯದ ವರ್ಣನೆ ಸಾಗ್ತಾ ಹೋಗುತ್ತೆ. ನೋಡ್ತಾ ಹೋಗೋಣ. ನಮಸ್ಕಾರ.